ಹಿರಿಯರು ಬಂದಿದ್ದೀರಾ, ಒಂದು ಬೆಂಗಳೂರು ಸ್ವಾತಂತ್ರ್ಯ ಜನರಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ. ಸಮಸ್ಯೆ, ಮನವಿ, ಬೇಡಿಕೆ ರಾಜ್ಯ ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸರ್? ಅದೇ ಬಂದೋಟ ಕಂಪನಿ 54,000 ಕೋಟಿ ರೂಪಾಯಿಯಲ್ಲಿ ವಿಸ್ತರಣೆ ಆಗಬಯಸಿದೆ. ಈಗಾಗಲೇ ಅಲ್ಲಿ 202 ಕೈಗಾರಿಕೆಗಳು ಕೊಪ್ಪಳ ತಾಲೂಕಿನಲ್ಲಿ ಗಿಣಿಗೇರಿ ಹತ್ತಿರ ಕೇಂದ್ರೀಕರಣ ಆಗಿರೋದ್ರಿಂದ ಅಲ್ಲಿ ಪರಿಸರ ಮಾಲಿನ್ಯ ಆಗಿದೆ. ಈ ಕಾರ್ಖಾನೆ ವಿಸ್ತರಣೆ ಆದ್ರೆ ಕೊಪ್ಪಳ ಕೂಡ ಉಳಿಯೋದಿಲ್ಲ ಅನ್ನುವ ಕಾರಣಕ್ಕಾಗಿ ಈ ಕಾರ್ಖಾನೆ ವಿಸ್ತರಣೆ ಆಗಬಾರ್ದು. ಯಾವುದೇ ಕಾರ್ಖಾನೆ ವಿಸ್ತರಣೆ ಆಗಬಾರ್ದು, ಯಾವ ಹೊಸ ಕಾರ್ಖಾನೆ ಕೂಡ ಬರಬಾರದು ಅನ್ನೋದು ನಮ್ಮ ಮೊಟ್ಟ ಮೊದಲ ಬೇಡಿಕೆ. ಎರಡನೇ ಬೇಡಿಕೆ ಅಂದ್ರೆ ಬಸಾಪುರ ಕೆರೆ ಅಂತಿದೆ, 44 ಎಕರೆ 35 ಗುಂಟೆಯ ಕೆರೆಯನ್ನು ಬಲ್ದೋಟ ಕಂಪನಿಯು 2006-07ರಲ್ಲಿ ತನ್ನ ವಶಕ್ಕೆ ತೆಗೆದುಕೊಂಡಿದೆ. 33 ಲಕ್ಷ ಲೀಸ್ ಕೊಟ್ಟು ಹೈಕೋರ್ಟಿನ ಆದೇಶದ ಪ್ರಕಾರ ಜನ ಜಾನುವಾರುಗಳಿಗೆ ಆ ಕೆರೆಯನ್ನು ಮುಕ್ತಗೊಳಿಸಬೇಕು. ಕೊಪ್ಪಳ ಜಿಲ್ಲಾಡಳಿತ ಆಗಲಿ ರಾಜ್ಯ ಸರ್ಕಾರವಾಗಲಿ ಅದನ್ನು ಮುಕ್ತಗೊಳಿಸಬೇಕು ಅಂತ ನಮ್ಮ ಎರಡನೇ ಒತ್ತಾಯ. ಮೂರನೇದಾಗಿ ತುಂಗಭದ್ರಾ ನದಿಗೆ ಕಾರ್ಖಾನೆಗಳ ಮಾಲಿನ್ಯದ ನೀರು ಬಂದು ಸೇರ್ತಾ ಇವೆ. ಕಾರ್ಖಾನೆಗಳ ಒಡೆಯರು ತಮ್ಮ ಕಾರ್ಖಾನೆಯ ಮಾಲಿನ್ಯದ ನೀರನ್ನು ಸಂಸ್ಕರಿಸಿ ಹೊರಗೆ ಬಿಡಬೇಕಲ್ಲದೆ ನದಿಗೆ ಬಿಡಬಾರದು. ನದಿಯ ನೀರನ್ನು ಲಕ್ಷಾಂತರ ಜನ ಕುಡಿತಾರೆ. ಸರ್ಕಾರ ಈ ದಿಸೆಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಕೊಂಡು ಊರುಗಳ ಚರಂಡಿ ನೀರು ಕೂಡ ಸೇರಿದಂತೆ ಒಂದು ಯೋಜನೆಯನ್ನು ಸರ್ಕಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ನಾಲ್ಕನೇದಾಗಿ 20 ಗ್ರಾಮಗಳ ಬಾಧಿತ ಗ್ರಾಮಗಳ ಆರೋಗ್ಯ ಸರ್ವೆ ಆಗಬೇಕು, ಅಲ್ಲಿಯ ಪರಿಸರ ಸರ್ವೆ ಆಗಬೇಕು ಅನ್ನೋದು ಮುಖ್ಯಮಂತ್ರಿಗಳು, ಕೃಷಿ ಸಚಿವರು, ಉದ್ಯಮ ಸಚಿವರು, ಆರೋಗ್ಯ ಸಚಿವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಭೇಟಿಯನ್ನು ಕೊಡಬೇಕು ಅನ್ನೋದು ನಮ್ಮ ಹೋರಾಟದ ಬೇಡಿಕೆಗಳಾಗಿವೆ. ಚರ್ಚೆ ಮಾಡಬಹುದಾಗಿತ್ತಲ್ಲ ಸರ್? ಇವರು ಒಂದು ಸಿಎಂ ಹತ್ರ ಮತ್ತೆ ಚಲುವರಾಯಸ್ವಾಮಿ ಅವ್ರ ಹತ್ರ ಒಂದು ದಿವಸ ಬಿಡುವು ಮಾಡ್ಕೊಂಡು ಅವ್ರ ಹತ್ರ ಕೂತು ಚರ್ಚೆ ಮಾಡಿ ಈ ಒಂದು ಸಮಸ್ಯೆ ಪರಿಹರಿಸಬಹುದಾಗಿತ್ತಲ್ಲ ಸರ್? ಮುಖ್ಯಮಂತ್ರಿಗಳು ನಾಳೆ ಸಮಯವನ್ನು ಕೊಟ್ಟಿದ್ರು ಸರ್ವ ಪಕ್ಷದ ಸರ್ವ ಸಂಘ ಸಂಸ್ಥೆಗಳ ನಿಯೋಗವನ್ನು ಒಯ್ಯಲಿಕ್ಕೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರತಕ್ಕಂಥ ಶಿವರಾಜ್ ತಂಗಡಿಯವರ ಆರೋಗ್ಯ ಸರಿ ಇಲ್ಲ ಎನ್ನುವಂತಹ ಒಂದು ವಿಷಯ ಇದೀಗ ತಾನೇ ಗಮನಕ್ಕೆ ಬಂದಿರೋದ್ರಿಂದ ಮುಖ್ಯಮಂತ್ರಿಗಳ ಒಂದು ಭೇಟಿ ನಾಳೆ ಸಾಧ್ಯವಾಗುತ್ತದೋ ಅಥವಾ ಇಲ್ಲವೋ ಅನ್ನುವಂತ ಅನುಮಾನ ಇದೆ. ಆರೋಗ್ಯದ ಜೊತೆ ಚೆಲ್ಲಾಟ ಮಾಡುತ್ತಿರುವ ಕಂಪನಿಗಳು ಬೇಡ ಬೇಡ, ಬಂಡಾಟ ಹಟಾವೋ, ಬಂಡಾಟ ಹಟಾವೋ. ಯಾವುದೇ ಕಾರಣಕ್ಕೂ ಬಂಡಾಟ ಸ್ಥಾಪನೆಯನ್ನು ಒಪ್ಪೋದಿಲ್ಲ, ಒಪ್ಪೋದಿಲ್ಲ. ಬಾಧಿತ ಗ್ರಾಮಗಳ ಪುನಶ್ಚೇತನ ಆಗಲೇಬೇಕು, ಆಗಲೇಬೇಕು. ಬಾಧಿತ ಗ್ರಾಮಗಳ ಕೃಷಿಯನ್ನು ಪುನಶ್ಚೇತನಗೊಳಿಸಿ, ಪುನಶ್ಚೇತನಗೊಳಿಸಿ. ಜನಗಳೇ ಒಂದಾಗಿ, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಗೋವಿನ ಸಮಸ್ಯೆಯನ್ನು ಪರಿಹರಿಸದಿದ್ದರೆ ಚುನಾವಣೆಯನ್ನು ಬಹಿಷ್ಕರಿಸುತ್ತೇವೆ, ಬಹಿಷ್ಕರಿಸುತ್ತೇವೆ. ಗೋವಿನ ಸಮಸ್ಯೆಯನ್ನು ಪರಿಹರಿಸದಿದ್ದರೆ ಚುನಾವಣೆಯನ್ನು ಬಹಿಷ್ಕರಿಸುತ್ತೇವೆ, ಬಹಿಷ್ಕರಿಸುತ್ತೇವೆ. ಬೇಕೇ ಬೇಕು, ಬೇಕೇ ಬೇಕು. ಇನ್ಕಲಾಬ್ ಜಿಂದಾಬಾದ್, ಬಾಧಿತ ಗ್ರಾಮಗಳ ಜನಗಳೇ ಒಂದಾಗಿ ಕೊಟ್ಟಿದ್ದಾರೆ. ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸುತ್ತದೆ.